ನಮೋ ನಮೋ ವಿಘ್ನರಾಯ ನಮೋ ನಮೋ ವಿಘ್ನರಾಯ ನಮೋ 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 ವಿಘ್ನರಾಯ ಓಂ ನಮೋ ನಮೋ ವಿಘ್ನರಾಯ ನಮೋ ನಮೋ ವಿಘ್ನರಾಯ ಓಂ ನಮೋ ನಮೋ ವಿಘ್ನರಾಯ ಸುರಮುನಿ ವಂದಿತ ದೇವ ವರಭಕ್ತ ಜನಾಭರ ಭಾವ ಶಿವ ಶಂಭು ಪುತ್ರ ಮುನಿ ವಂದಿತ ದೇವ ವರಭಕ್ತ ಜನಾಭನ ಭಾವ ಶಿವ ಶಂಭು ಪುತ್ರ ರೀತಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಶ್ರೀಮದ್ ರಮಾರಮಣ ಗೋವಿಂದೋ ಬಾಂಧವ ಗೋವಿಂದೋ ರಕ್ಷಕ ಗೋವಿಂದೋ ದೇವರ ಪಾದವೇ ಗತಿ ಗೋವಿಂದೋ ಕೃಷ್ಣ ಪಾದವೇ ಗತಿ ಗೋವಿಂದೋ ಶ್ರೀ ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಭಜ ನಾಟಕ ಮಂಡಳಿಕ್ಕೆ ಶ್ರೀ 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 ವೆಂಕಟರಮಣ ಸ್ವಾಮಿ ಕೃಪಾಭಜ ನಾಟಕ ಮಂಡಳಿಕ್ಕೆ ಶ್ರೀ 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 ವೆಂಕಟರಮಣ ಸ್ವಾಮಿ ಕೃಪಾಭಜ ನಾಟಕ ಮಂಡಳಿಕ್ಕೆ एकदंताय विद्महे वक्रतुंडाय धीमहि तन्नो दन्ति प्रचोदयात् महागणपतिभ्यो नमः। हरं कपिलाग्रत संयुक्तं धूपोऽयं प्रतिगुह्यतां धूपमाग्रापयामि। धूपं सुगन्धं च मनोहरं कपिलाग्रत संयुक्तं धूपोऽयं प्रतिगुह्यतां धूपमाग्रापयामि। दूर्वसे धूर्वदूर्वन्तं यस्मान्
ನಾರಾಯಣ. ಶ್ರೀರಮಣ ನಾರಾಯಣ ನಾರಾಯಣ ನಾರಾಯಣ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಶ್ರಿತ ಜನ ಪಾಲನ ನಾರಾಯಣ ಶ್ರಿತ ಜನ ಪಾಲನ ನಾರಾಯಣ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ. ಉರುಳುವ ಜಗದ ಆಶ್ರಿತ ಪಾಲನ ಉರುಳುವ ಜಗದ ಆಶ್ರಿತ ಪಾಲನ ಸುರನರ ಮರ ಮುನಿ ವರ ಸಂಜಾತ ಸುರನರ ಮನು ಮುನಿ ವರ ಸಂಜಾತ. ಗತಿಸಲಿ ಕರ್ಮ ಉಳಿಯಲಿ ಧರ್ಮ ನಾರಾಯಣ. ಗತಿಸಲಿ ಕರ್ಮ ಉಳಿಯಲಿ ಧರ್ಮ ಎಲ್ಲವೂ ನಿನ್ನ ಮಾಯೆ ವಲ್ಲಭರಾರಯ್ಯ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಶ್ರಿತ ಜನ ಪಾಲನ ನಾರಾಯಣ ಶ್ರಿತ ಜನ ಪಾಲನ ನಾರಾಯಣ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ನಾರಾಯಣ ನಾರಾಯಣ. ಏನಿದು? ಈ ನಿರ್ಜನವಾದ ಪ್ರದೇಶದಲ್ಲಿ ತಲೆಬುರುಡೆಯು ಬಿದ್ದಿರುವುದಲ್ಲ. ಏನಿದು? ಈ ಬುರುಡೆಯ ಚತುರತೆ ಬಹಳ ವಿಚಿತ್ರವಾಗಿರುವುದಲ್ಲ. ಇರಲಿ ಇರಲಿ, ಇದನ್ನು ತೆಗೆದುಕೊಂಡು ಹೋಗಿ ಇದರ ನಿಜ ವೃತ್ತಾಂತವನ್ನ ಬರೆದವನಿಂದಲೇ ಕೇಳಿ ತಿಳಿದುಕೊಳ್ಳುವೆನು. ನಾರಾಯಣ ನಾರಾಯಣ. ಉರುಳುವ ಜಗದ ಆಶ್ರಿತ ಪಾಲನ ಉರುಳುವ ಜಗದ ಆಶ್ರಿತ ಪಾಲನ ಸುರನರ ಮನು ಮುನಿ ವರ ಸಂಜಾತ ನಾರಾಯಣ. ಸುರನರ ಮನು ಮುನಿ ವರ ಸಂಜಾತ. ಗತಿಸಲಿ ಕರ್ಮ ಉಳಿಯಲಿ ಧರ್ಮ ನಾರಾಯಣ. ಗತಿಸಲಿ ಕರ್ಮ ಉಳಿಯಲಿ ಧರ್ಮ ಎಲ್ಲವೂ ನಿನ್ನ ಮಾಯೆ ವಲ್ಲಭರಾರಯ್ಯ. ಎಲ್ಲವೂ ನಿನ್ನ ಮಾಯೆ ವಲ್ಲಭರಾರಯ್ಯ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಶ್ರಿತ ಜನ ಪಾಲನ ನಾರಾಯಣ ಶ್ರಿತ ಜನ ಪಾಲನ ನಾರಾಯಣ. ಶ್ರೀರಮಣ ಹರಿನಾರಾಯಣ 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 ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪೂಜ್ಯ ಪಿತಾಮಹರಿಗೆ ನಮೋ ನಮಸ್ಕಾರಗಳು. ಚಿರಂಜೀವಿ ಆಗು ಕುಮಾರ, ಬಾ ಕುಳಿತುಕೋ. ನಾರದ, ನೀನು ಬಂದ ಸಮಾಚಾರವಾದರೂ ಏನು ತಿಳಿಸು. ಜನಕ, ಸಕಲ ರಾಜ್ಯ ಮಣ್ಣಲ್ಲಿ ಮೆರೆಯುತ್ತಾ ವೇದ ಕವಿ ಲೋಪದೋಷಗಳಿಗೆ ಮೂರ್ತಿಯಾದನೆಂದ ಮೇಲೆ ಅವನ ಬರಹವೇನು? ಕುಮಾರ,
ಲೋಕದ ಹಿತಗನ ಕಾತುರ ಸಮಯ ಲೋಕದ ಹಿತಗನ ಕಾತುರ ಸಮಯ ಪರಹಿತ ಬಯಸುವ ಗುಣವಂತ ಪರಹಿತ ಬಯಸುವ ಗುಣವಂತ ಲೋಕದ ಹಿತಗನ ಕುಮಾರ ಜನಕ ಘಟಿಸಿದ ಕಲುಷಕ್ಕೆ ಅರಿತಲು ತಂತ್ರವೇ ಘಟಿಸಿದ ಕಲುಷಕ್ಕೆ ಅರಿತಲು ತಂತ್ರವೇ ಚತುರತೆ ಪ್ರಕಟಿಸೆ ಅಸದಳವೆಂದೇ ಕುಮಾರ ಜನಕ ಚತುರತೆ ಪ್ರಕಟಿಸೆ ಅಸದಳವೆಂದೇ ಲೋಕದ ಹಿತಗನ ಕಾತುರ ಸಮಯ ಪರಹಿತ ಬಯಸುವ ಗುಣವಂತ ಲೋಕದ ಹಿತಗನ ನಾರದ ಜನ್ಮದಾರ ವಿರಕ್ತಿಯ ಸೂತ್ರದಲ್ಲಿ ಉದ್ಭವಿಸತಕ್ಕ ಮಾನಸಿಕವಾದ ಅಂತರಗಳು ಒಂದೊಂದು ವಿಧವಾಗಿ ಚಿತ್ತವನ್ನು ಆಚರಿಸುವ ಬಿಂಬವೇ ಬರಹ. ನರನಿಂದ ನಿರುದ್ಯೋಗಿ, ಹರನಿಂದ ಪರಿಹಾರ ಅಂದರೆ ಅದಕ್ಕೆ ನಿದರ್ಶನವಾಗಿ ಒಂದು ಕಾರಣ ಇರಲೇಬೇಕು. ಹೇಳು ನಾರದ. ಜನಕ, ಸಕಲ ರಾಜ್ಯ ಮಣ್ಣಲ್ಲಿ ಮೆರೆಯುತ್ತಾ ಸಂದೇಹವೇನಿದೆ ಜನಕ? ಇದೋ ನಾನು ಬರುವ ದಾರಿಯಲ್ಲಿ ಈ ತಲೆಬುರುಡೆಯು ದೊರೆಯಿತು. ಇದರ ನಿಜ ವೃತ್ತಾಂತವನ್ನ ಬರದವನಿಂದಲೇ ತಿಳಿದುಕೊಳ್ಳುವೆನೆಂದು ನಿಮ್ಮಲ್ಲಿ ಕೇಳಲು ಬಂದಿದ್ದೇನೆ ಜನಕ. ನಾರದ, ಅವನ ಲಿಖಿತ ಯಥಾರ್ಥವೇನೆಂದರೆ ಜನ್ಮಗತವು ಪಾಪವು ಕಳೆದು ದರಿದ್ರಾವಸ್ಥೆಯಿಂದ ವಿಮುಕ್ತನಾಗಲು ನೀನೇ ಕಾರಣ. ಈ ತಲೆಬುರುಡೆ ನಿನ್ನ ಕೈ ಸೇರಿದಾಗಲೇ ಪವಿತ್ರನಾದ ಎಂದ ಮೇಲೆ ಪಾಪವುದು ಎಲ್ಲಿಯುವುದು ಕುಮಾರ? ಅವನೀಗ ಶಾಪ ವಿಮುಕ್ತ. ಜನಕ, ಬರಹದ ಚತುರತೆ ಬಹಳ ವಿಚಿತ್ರವಾಗಿದೆ. ಕಶ್ಮಲ ಭಾವ ದರಿದ್ರತಃ ಕಿಂಚಿತ್ ಭೋಗ ಮಹಾಪುಣ್ಯಂ ಎಂದು ಬರೆದಿದೆ ಬರಹ. ಜನಕ, ಇದರ ನಿಜಾಂಶವೇನೆಂದು ದಯವಿಟ್ಟು ಹೇಳಿವಿರಾ? ನಾರದ, ತೃಣಮಾನವನ ಅಲ್ಪ ಆಕಾಂಕ್ಷೆಯೇ ಪಾಪಕೂಪದ ಕರ್ಮಚಾಪವು. ದರಿದ್ರಾವಸ್ಥೆ ಕಶ್ಮಲ ಭಾವ ದರಿದ್ರತಃ ಅದು ನಿನ್ನಿಂದಲೇ ದಗ್ಧವಾಯಿತು. ದುಷ್ಕರ್ಮಿಯಾದ ಈ ಬುರುಡೆಗೆ ಹಿಂದೆ ಪುಣ್ಯೋದಯ. ಏನು, ದುಷ್ಕರ್ಮಿಯಾದ ಬುರುಡೆಗೆ ಮತ್ತೆ ಪುಣ್ಯೋದಯವೇ? ಆಶ್ಚರ್ಯವಾಗಿದೆ ಜನಕ. ಕುಮಾರ, ಅವನ ನಿಜವಾದ ಜೀವನ ಚರಿತ್ರೆಯನ್ನು ಪ್ರಕಟಿಸುವಲ್ಲಿ ಆಶ್ಚರ್ಯವೇನಿದೆ? ಇನ್ನು ಕಿಂಚಿತ್ ಭೋಗ ಮಹಾಪುಣ್ಯಂ ಅಂದರೆ ಪುನಃ ಮರುಜನ್ಮ ಗಳಿಸಿ ಸ್ತ್ರೀಲೋಲನಾಗಿ ರಾಜಧಾನಿಯಲ್ಲಿ ಧ್ರುವ ತಾರೆಯಂತೆ ಬೆಳಗುವನು. ನಿನ್ನ ವರದ ಹಸ್ತ ಸ್ಪರ್ಶವಾದಾಗಲೇ ಈ ತಲೆಬುರುಡೆಗೆ ಜೀವ ಕಳೆ ಬಂದಿತು. ನಿರ್ಗತಿಕ ಮಹಾಪಾಪಿ ಆತ್ಮವಂಚಕನಾಗಿ ನಿನ್ನ ಕೈ ಸೇರಿ ಈ ಸತ್ಯಲೋಕವನ್ನೇ ತುಳಿದಾಗಲೇ ಅವನ ಸರ್ವ ಪಾಪವು ಮಾಯವಾಗಿ ಭೂಲೋಕದಲ್ಲಿ ಕಿಂಚಿತ್ ಭೋಗ ಮಹಾಪುಣ್ಯಕ್ಕನುಸಾರವಾಗಿ ರಾಜ್ಯಾಧಿಕಾರದಿಂದ ನಿವೃತ್ತನಾಗಿ ಅಂಧನಾದನು. ಈಗ ನೀನೇ ಅವನಿಗೆ ಮಾರ್ಗದಾರಿ. ಏನು ಎಲ್ಲೋ ಬಿದ್ದಿದ್ದ ಬುರುಡೆಗೆ ಮತ್ತೆ ಜೀವ ಕೊಟ್ಟು ನನ್ನ ಶಿಷ್ಯನಾಗಿ ಮಾಡಿದ್ದೀರಿ. ಆದರೆ ಅವನ ನಾಮಾಂಕಿತವೇನು ಜನಕ? ಕುಮಾರ, ಕಾರಣ ಬ್ರಹ್ಮನೆಂದು ಬಿರುದು ಪಡೆದ ನಿಷ್ಠಾವಂತ. ಅವನ ಭವಿಷ್ಯ ನಿನ್ನ ಕೈಯಲ್ಲಿದೆ. ಮುಂದೆ ಅಂಧನಾದವನು ಸುಂದರವತಿಯ ಕೈ ಹಿಡಿದು ಭೂಲೋಕದಲ್ಲಿ ರಾಜನಾಗುವ ಮಾನವ ಕೃತವರ್ಮ ಅದೋ ಅಂಧನಾಗಿ ಮುನ್ನಡೆಯುತ್ತಿರುವನು ನೋಡು. ಸಂತೋಷ ಜನಕ, ನಾನಿನ್ನು ಬರುತ್ತೇನೆ. ನಾರಾಯಣ. ಕುಮಾರ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ನಾರಾಯಣ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪಯಾ ತೋರಿಸಲಹೈ ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ.
ದಿನಪಾಲ ಜ್ಞಾನ ನಿಧಿಯೇ ಜನಮಾಲ್ಪ ಭಕ್ತರನ್ನು ದಿನಪಾಲ ಜ್ಞಾನ ನಿಧಿಯೇ ಜನಮಾಲ್ಪ ಭಕ್ತರನ್ನು ಧನ ಮುದದಿ ನೆನೆವವರ ಪರಿಪಾಲಿಸು ದೇವ ಘನ ಮುದದಿ ನೆನೆವವರ ಪರಿಪಾಲಿಸು ದೇವ ದೇವಾವುರಗ ಶಯನ ಭವಹರ ಪುರುಷೋತ್ತಮ ದೇವಾವುರಗ ಶಯನ ಭವಹರ ಪುರುಷೋತ್ತಮ ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪಯಾ ತೋರಿಸಲಹೈ ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ಲೋಕದಲ್ಲಿ ಧರ್ಮದ್ರೋಹಿಗಳು ತಲೆ ಎತ್ತಿದಾಗ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಜನ್ಮಗ್ರಹಣ ಮಾಡಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡುವನೆಂದು ಜ್ಞಾನಿಗಳಿಗೆ ಮಾತ್ರವಲ್ಲ ಸಾಮಾನ್ಯ ಜನಗಳಿಗೂ ವ್ಯಕ್ತವಾಗಿದೆ. ಜಗನ್ಮಂಗಳಕ್ಕನುಸಾರವಾಗಿ ನಾಟಕ ಅಭಿನಯ ಅತಿ ಮುಖ್ಯ. ಈಗ ಕೃತವರ್ಮನ ನಿಜ ಜೀವನ ಚರಿತ್ರೆ ಕಥಾಭಾಗವು ಯಾವ ರೀತಿ ಕೊನೆಗೊಳ್ಳುವುದೋ ನೋಡೋಣ. ನಾರಾಯಣ ನಾರಾಯಣ. ದಿನಪಾಲ ಜ್ಞಾನ ನಿಧಿಯೇ ಜನಮಾಲ್ಪ ಭಕ್ತರನ್ನು ದಿನಪಾಲ ಜ್ಞಾನ ನಿಧಿಯೇ ಜನಮಾಲ್ಪ ಭಕ್ತರನ್ನು ಘನ ಮುದದಿ ನೆನೆವವರ ಪರಿಪಾಲಿಸು ದೇವ ಘನ ಮುದದಿ ನೆನೆವವರ ಪರಿಪಾಲಿಸು ದೇವ ದೇವಾವುರಗ ಶಯನ ಭವಹರ ಪುರುಷೋತ್ತಮ ದೇವಾವುರಗ ಶಯನ ಭವಹರ ಪುರುಷೋತ್ತಮ ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪಯಾ ತೋರಿಸಲಹೈ ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ಪರಮಾತ್ಮ ಬರಹಾದಲ್ಲಿ ಗೀತ ಬರೆದಿಯಾನೆ ಓ ವಿಧಿಯೇ ಪರಮಾತ್ಮ ಓ ವಿಧಿಯೇ ಬರಹಾದಲ್ಲಿ ಗೀತ ಬರೆದಿಯಾನೆ ಓ ವಿಧಿಯೇ ಪರಮಾತ್ಮ ದಾರಿಯು ಕಾಣದೆ ಬರಲು ಬಂದೆ ಪರಮಾತ್ಮ
ಶೋಕದ ಕಣ್ಣೀರು ಪರಮಾತ್ಮ. ಅಂದನ ಬಾಳಿಗೆ ಶೋಕದ ಕಣ್ಣೀರು ಯಾರನ್ನು ಬೇಡಲಿ ಯಾರಲಿ ಮೊರೆ ಇಡಲಿ ಪರಮಾತ್ಮ. ಯಾರನ್ನು ಬೇಡಲಿ ಯಾರಲಿ ಮೊರೆ ಇಡಲಿ ಜನ್ಮದ ಮೋಕ್ಷ ಕಂಡವರ ಪರಮಾತ್ಮ. ಜನ್ಮದ ಮೋಕ್ಷ ಕಂಡವರ ಓ ವಿಧಿಯೇ ಬರ ಆದಲಿಖಿತ ಬಂದಿವನೇ ಓ ವಿಧಿಯೇ ಪರಮಾತ್ಮ. ದುಃಖದ ಕಡಲು ಅರಿಯಿತು ಧರೆಗೆ ತಾಳೆನು ನಾನು ಜಗದೀಶ. ದುಃಖದ ಕಡಲು ಅರಿಯಿತು ಧರೆಗೆ ತಾಳೆನು ನಾನು ಜಗದೀಶ. ಮುಗಿಯದ ಕತೆಗೆ ಆಸರೆ ಭ್ರಾಂತಿ ಬಯಸುವುದನ್ನು ಚಿತ್ತ ಮಮ ಬಂದು ಪರಮಾತ್ಮ. ಮುಗಿಯದ ಕತೆಗೆ ಆಸರೆ ಭ್ರಾಂತಿ ಬಯಸುವುದನ್ನು ಚಿತ್ತ ಮಮ ಬಂದು. ಕರ್ಮದ ಪಾಪ ಹರಿಪರು ಯಾರು ಭಕ್ತನ ಕೂಗು ಕೇಳಿಸದೆ. ಕರ್ಮದ ಪಾಪ ಹರಿಪರು ಯಾರು ಭಕ್ತನ ಕೂಗು ಕೇಳಿಸದೆ. ಗುರುದೇವ 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 ರಾಜಾದಿರಾಜನಾಗಿ ರಾರಾಜಿಸುತ್ತಿದ್ದ ಈ ಕೃತವರ್ಮ ದಾಯಾದಿಗಳಿಂದ ವಂಚಿತನಾಗಿ ಅಂಧನಾದೆನೆ. ದಿಕ್ಕಿಲ್ಲದವನಂತೆ ಕಾಡಿನಲ್ಲಿ ಅಲಿಯುವ ಹಾರಾಡುವ ಗತಿ ಬಂದಿತು. ಈ ನನ್ನ ವಿಷಾದದ ಕಥೆಯನ್ನು ಯಾರಿಗೆ ಹೇಳಲಿ ಯಾರ ಬೇಡಲಿ. ಈ ಕಲ್ಲು ಮುಳ್ಳುಗಳಲ್ಲಿ ನಡೆಯಲಾರೆ. ಕಾಡಿನಲ್ಲಿ ಕ್ರೂರ ಮೃಗಗಳ ಆರ್ಭಟ ನಾದವನ್ನು ಕೇಳಲಾರೆ. ವಿಧಿ ಕ್ರೂರ ವಿಧಿ ನಿನ್ನ ಹೃದಯವು ಕಲ್ಲಾಯಿತೆ. ನನಗೇಕೀ ಶೋಧನೆಯ ಪ್ರಭಾವ. ಏನಿದು ಬೆಟ್ಟದ ತುದಿಯಿಂದ ಕಾಲು ಜಾರಿ ಬೀಳುವಂತೆ ಭಾಸವಾಗುತ್ತಿರುವುದಲ್ಲ. ನಾನಿಲ್ಲಿಂದ ಜಾರಿ ಉರುಳಿದರೆ ನಿನ್ನನ್ನು ತಡೆದು ರಕ್ಷಿಸುವರಾರು ಪರಮಾತ್ಮ. ಮುಗಿಯಿತು ನನ್ನ ಕಥೆ ಗುರುದೇವ. ಸಂತಪಿಸಬೇಡ ಕೃತವರ್ಮ, ಧೈರ್ಯವಾಗಿರು. ಯಾರು ಯಾರು ನನ್ನನ್ನು ತಡೆದು ರಕ್ಷಿಸಿದ ಪುಣ್ಯಾತ್ಮರು ಯಾರು ತಂದೆ? ಕೃತವರ್ಮ, ನಿನ್ನ ಪರದೈವದಿಂದ ಬಂದ ಪ್ರೇರಿತನಾಗಿ ಬಂದ ನಿನ್ನ ಪೂಜ್ಯ ಗುರು ನಾರದ. ಏಳು, ಮೇಲಕ್ಕೆ ಏಳು. ನನ್ನ ಪೂಜ್ಯ ಗುರು ನಾರದರೆ. ನೋಡು ಗುರುದೇವ, ನಿನ್ನ ಶಿಷ್ಯನ ಅವಸ್ಥೆಯಿಂದ ನನಗೇಕಿ ಚಿತ್ರಹಿಂಸೆ? ಕೃತವರ್ಮ, ಪೂರ್ವಾರ್ಜಿತ ಕರ್ಮ ಫಲಗಳು ಬೆನ್ನಟ್ಟಿರುವಾಗ ಅದರಿಂದ ಪಾರಾಗಲಾದೀತೆ. ಭಯಪಡಬೇಡ, ಧೈರ್ಯವಾಗಿ ಮುನ್ನಡೆ. ಗುರುದೇವ, 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 ಕೃತವರ್ಮ, ಧೈರ್ಯವಾಗಿರು. ಬೇಡ ಎನಗಿ ಶೋಕದ ಮಮಕ, ಜನ್ಮವು ಗುರುದೇವ. ಗುರುದೇವ, ಕೃತವರ್ಮ,
ವರ್ಮ ಅಂದನಾಗಿ ಜನಿಸಿದೆ ನಾನು ಜೀವಿಸಲಾರೆ ಗುರುದೇವ. ಜೀವಿಸಲಾರೆ ಗುರುದೇವ ಜನ್ಮವು ಗುರುದೇವ ಬೇಡ ಎನಗಿ ಶೋಕದ ಮಮತ ಗುರುದೇವ 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 ಅಂಧನಾದ ಮಹಾಪಾಪಿ ಬಲಹೀನನಾಗಿರುವಾಗ ಧೈರ್ಯದಿಂದ ಮುನ್ನಡೆಯಲು ಸಾಧ್ಯವೇ ಗುರುದೇವ? ಕೃತವರ್ಮ, ಹಸ್ತಿರ ದೇಹಾಭಿಮಾನ ಬಯಸಿ ಭ್ರಾಂತನಾಗಬೇಡ. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ. ಇದು ದೈವ ನಿರ್ಣಯ. ಗುರುದೇವ, ಕಠೋರ ಶಾಪದಿಂದ ಬಳಲುತ್ತ ಭಯಂಕರ ಘೋರ ಪರೀಕ್ಷೆಗಳನ್ನು ತಂದೊಡ್ಡಿದ ವಿಧಿಯ ಕ್ರೂರ ದೃಷ್ಟಿಯಿಂದ ಪಾರಾಗಲಾದೀತೆ. ಸಾಧ್ಯವಿಲ್ಲ ಗುರುದೇವ, ಸಾಧ್ಯವಿಲ್ಲ. ಕೃತವರ್ಮ, ನನ್ನ ಮಾತು ಹಿತವೋ ಅಹಿತವೋ ಎಂಬ ಮೆಚ್ಚುಗೆಯ ಮಾತನ್ನಾಡಿ ನಿನ್ನನ್ನು ತೃಪ್ತಿಪಡಿಸಲು ನಾನಿಲ್ಲಿಗೆ ಬಂದಿಲ್ಲ. ಕರ್ತವ್ಯ ಕಳಂಕವಾದರೆ ಸಹಿಸುವುದಿಲ್ಲ. ಸತ್ಯ ಧರ್ಮಗಳನ್ನು ಅನುಸರಿಸಿಕೊಂಡು ನಿನಗೆ ಹಿತೋಪದೇಶವನ್ನು ಮಾಡುವೆನು, ಕೇಳು. ಜನ್ಮಭೂಮಿಯ ಮರ್ಮ ಅರಿತು ಬಾಳುವ ಧರ್ಮ ತಿಳಿಯದಾಯ್ತೆ ರಾಜ್ಯ ವೈಭವ ಭೋಗ ಭ್ರಮಿಸಿ ಬಾಳುವುದರೆ ಇದಲ್ಲವಯ್ಯ. ಲಿಖಿತ ಬಾಧ್ಯತೆಯ ಸರದಿ ತಿಳಿದ ಮಾನವನಾರು ಪ್ರೇತ ನರಕ ಜನನ ಮರಣಗಳ ಕಾವ್ಯ ಬರೆದ ಬ್ರಹ್ಮನಿಗ ಸಾಧ್ಯ. ಮರುಳೇ ಮರುಳೇ ಕೃತವರ್ಮ, ತಾಳಿದರೆ ಬಾಳುಂಟು ಎಂಬ ಆಯುಕ್ತಿ ಸುಳ್ಳಲ್ಲ. ಇಂದಿಗೆ ನಿನ್ನ ಕರ್ಮಫಲ ಕಷ್ಟ ಕರ್ಮಫಲ ತೀರಿತು. ಮುಂದೆ ಗುಣವತಿಯ ಕೈ ಹಿಡಿದು ಶುಭ ದಿನಗಳು ಅತಿ ಶೀಘ್ರ. ನನ್ನನ್ನು ನಂಬುವೆಯಾ? ಸ್ವಾಮಿ, ಈ ಸ್ಥಿತಿಯಲ್ಲಿ ನನಗೊಂದು ತೋರದಾಗಿದೆ. ಕಂಬನಿ ಸುರಿಸುತ್ತ ಅಂಧಕಾರದಲ್ಲಿ ಬಿದ್ದು ಒದ್ದಾಡುವ ನನಗೆ ಮತ್ತೆ ಮತ್ತೆ ಶುಭ ದಿನಗಳು ಬರುವುದುಂಟೆ? ಉಭಯರೊಡನೆ ಕೂಡಿ ಸುಖ ಭೋಗಗಳನ್ನು ಅನುಭವಿಸಬಲ್ಲನೇ ಈ ಕೃತವರ್ಮ? ಇಲ್ಲ ಗುರುದೇವ, ಇಲ್ಲ. ನನ್ನ ಉಳಿದ ಜೀವನವು ಈ ಮರಳು ಭೂಮಿಯಲ್ಲಿ ಕೊನೆಗೊಳ್ಳುವುದು. ಇದನ್ನು ನಂಬುವಿರಾ ಸ್ವಾಮಿ? ಚಿಂತಿಸಬೇಡ ಕೃತವರ್ಮ, ನಿನ್ನನ್ನು ಸುರಕ್ಷಿತವಾಗಿ ದಡದಲ್ಲಿ ಸೇರಿಸಲು ನಾನಿಲ್ಲಿಗೆ ಬಂದಿರುವುದು. ನಿಶಾಂತನಾಗು. ಗುರುದೇವ, ಸಜೀವ ಸಮಾಧಿಯ ಗರ್ಭದಿಂದ ಎಚ್ಚರವಾದಂತೆ ನಿಮ್ಮ ಮಾತುಗಳು ನನಗೆ ನವಚೇತನ ತುಂಬುತ್ತಿರುವೆ. ದುರಾದೃಷ್ಟನು ಅದೃಷ್ಟವಶಾತ್ ಪುನರ್ಜನ್ಮ ತಾಡಿದಂತಾಯಿತು. ದೈವಾನುಗ್ರಹದಿಂದ ಧನ್ಯನಾದೆ. ಅಪ್ಪಣೆಯಾಗಲಿ ಗುರುದೇವ. ಕೇಳು, ಪ್ರಯತ್ನ ಪಟ್ಟರೆ ಫಲಾಫಲಗಳು ನಿಸ್ಸಂದೇಹವಾಗಿ ದೊರೆಯುವು. ಆದ್ದರಿಂದ ಚಿಂತಿಸಬೇಡ. ಹಿಂದಿಗೆ ನಿನ್ನ ಕಷ್ಟ ಕರ್ಮ ತೀರಿತು. ಮುಂದೆ ಗುಣವತಿಯ ಕೈ ಹಿಡಿದು ಅಂಧತ್ವವನ್ನು ತೊರೆದು ಅರಸನಾದರೆ ಗುರುದಕ್ಷಿಣೆಯಾಗಿ ಏನನ್ನು ಕೊಡುವೆಯೋ ಹೇಳು ಪ್ರಿಯ ಶಿಷ್ಯ. ಬಾಳಿದು ದೇವಾ
ತಮ್ಮ ಪಾದಾನುಗ್ರಹ ವಿಶೇಷದಿಂದ ನಾನು ಪುನಃ ಮನುಷ್ಯನಾಗಿ ಅರಸನಾದರೆ ನನ್ನ ಸರ್ವಸ್ವದೊಡನೆ ನನ್ನ ಪ್ರಾಣವನ್ನು ನಿಮಗೆ ಗುರುದಕ್ಷಿಣೆಯಾಗಿ ಸಮರ್ಪಿಸಬೇಕು. ನಾರಾಯಣ ನಾರಾಯಣ. ಕೃತವರ್ಮ, ನನಗೆ ಬೇಕಾಗಿರುವುದು ನಿನ್ನ ಪ್ರಾಣವಲ್ಲ, ನಿನ್ನ ರಾಜ್ಯ ವೈಭವ ಸಕಲ ಸಂಪದವೂ ಅಲ್ಲ, ನಿನ್ನ ಶಿಷ್ಯ ವೃತ್ತಿ ಗುಣದಕ್ಷಿಣೆ ಮಾತ್ರ. ಅದನ್ನು ಮನಃಪೂರ್ವಕವಾಗಿ ನಡೆಸಿಕೊಟ್ಟರೆ ನನಗಷ್ಟೇ ಸಾಕು. ಗುರುದೇವ, ಕ್ಷತ್ರಿಯನು ಹೇಗಿದ್ದರೂ ಆತನ ದೃಢ ಸಂಕಲ್ಪವು ಚಲಿಸುವುದಿಲ್ಲ. ನುಡಿದ ವಚನ ಪಾಲಿಸಲು ತನ್ನ ಪ್ರಾಣವನ್ನೇ ಪಣವಿಡಬಲ್ಲ ಎಂದ ಮೇಲೆ ಇನ್ನೂ ಸಂದೇಹವೇ ಸ್ವಾಮಿ? ಕೃತವರ್ಮ, ನಾನು ಯಾವ ಸಮಯದಲ್ಲಿ ಬಂದು ಏನನ್ನು ಕೇಳಿದರೂ ಕೊಡುವುದಾಗಿ ಪ್ರಮಾಣ ಕೊಟ್ಟರೆ ನನಗಷ್ಟೇ ಸಾಕು. ಗುರುದೇವ, ಅರಸ ಕುಲದ ಮಾಚಳಿಯದೆ ಪಾಲಿಸಲು ಕಂಕಣ ತೊಟ್ಟವನ ದೃಢ ನಿರ್ಧಾರ ಒಂದೇ. ಇದು ನಿಮ್ಮ ಸಂತೋಷಕ್ಕಾಗಿ ನಾನು ಪ್ರಮಾಣ ಮಾಡುವೆನು. ಕೃತವರ್ಮ, ಸ್ವಲ್ಪ ಯೋಚಿಸಿ ಪ್ರಮಾಣ ಕೊಡುವುದು ಯುಕ್ತವೆಂದು ನನ್ನ ಅಭಿಮತ. ಗುರುದೇವ, ತಾರಕ ಭೂಸ್ಥಲನವೋ ಸಪ್ತ ಸಾಗರಗಳೇಕವಾದೊಡೆ ಸಿಡಿಲೊಂದಾಗ ಕುಲಚಲಿತ ಸಂಚಾರಮಂ ಗೈದೊಡೆ ಬಿಡದೆ ಸಾಧಿಪೆನಿದಿಗೋ ಜಯ ಸೂರ್ಯ ನಾರಾಯಣ. ಗುರುದೇವ, ನಾನು ಪ್ರಸಿದ್ಧ ಅರಸು ಕುಲದವನಾದದ್ದೇ ನಿಜವಾದರೆ ಈ ದಿನದ ಆರಭ್ಯ ನಿಮ್ಮ ವಚನವನ್ನು ಪಾಲಿಸುವುದೇ ಸತ್ಯವಾಗಿದ್ದರು ತಾವು ಯಾವ ಸಮಯದಲ್ಲಿ ಬಂದು ನನ್ನಲ್ಲಿ ಬಯಸಿದ ವಸ್ತುವನ್ನು ಗುರುದಕ್ಷಿಣೆಯಾಗಿ ಸಮರ್ಪಿಸುವೆನು. ಇದಕ್ಕೆ ಆ ಸೂರ್ಯ ಚಂದ್ರನೇ ಸಾಕ್ಷಿ. ನಿಮ್ಮ ಪಾದದಾಡಿ ನಡೆದುಕೊಡುವೆನು ಗುರುದೇವ. ನಾರಾಯಣ ನಾರಾಯಣ. ಬಲೆ, ಶಿಷ್ಯನೆಂದರೆ ಹೀಗಿರಬೇಕು. ಫಲಭರಿತ ವೃಕ್ಷವು ಬೆಳೆದು ನಿಂತಿದೆ, ತಿಂದು ತೇಗುವ ಮಂದಮತಿಗಳ ಗತಿ ಹೇಗಿರುವುದೋ ನೋಡೋಣ. ಆ ಕೃತವರ್ಮ, ನೀನೀಗ ಇದೇ ಮಾರ್ಗವಾಗಿ ನಡೆ. ನಾಳೆ ಸೂರ್ಯೋದಯದ ಒಳಗಾಗಿ ಶುಭವಾಗುವುದು. ಆದರೆ ಕೊಟ್ಟ ಮಾತು ನೆನಪಿರಲಿ, ಮರೆಯಬೇಡ. ಗುರುದೇವ, ತಮ್ಮ ಉಪದೇಶದಲ್ಲಿ ಮರು ಬಂದಿದೆ. ಸದಾ ನಿಮ್ಮ ಆಜ್ಞೆ ಪರಿಪಾಲಿಸುವುದೇ ನನ್ನ ಧರ್ಮವಾದ್ದರಿಂದ ಶಿರಸ ವಹಿಸಿ ಪಾಲಿಸುವೆನು ಗುರುದೇವ. ನೀನೆಂಥ ನಿಷ್ಠಾವಂತನೆಂದು ನಾನು ಬಲ್ಲೆನಯ್ಯ ಶಿಷ್ಯ. ಆದರೆ ಕಾಲದ ಮಹಿಮೆ ಕಂಡವರಾರು? ಈಗ ನೀನು ಅಂದನು, ಭಾಷೆ ಕೊಟ್ಟು ಬಿಟ್ಟೆ. ಮುಂದೆ ಮಹಾರಾಜನಾಗಿ ಮಾತು ಕೊಟ್ಟಿರುವುದನ್ನು ಮರೆತು ನಡೆದರೆ ಮಾಡುವುದೇನು? ಹಾಗೂ ಮೀರಿದರೆ ನನ್ನ ಗತಿ ಕತ್ತಿಡಿದ ತಳ್ಳಿ ಎಂದು ಭಟರಿಗೆ ಆಜ್ಞೆ ಮಾಡಿದರೆ ನನ್ನ ಗತಿ ರಾಜ್ಯ ಶಾಸನ ಮೀರಲಾದೀತೆ. ಕೃತವರ್ಮ, ಪರಿಹಾಸ್ಯ ಮಾಡುವಿರಾ ಸ್ವಾಮಿ? ಸಲ್ಲದ ಮಾತುಗಳಿಂದ ನನ್ನನ್ನು ಚಿತ್ರಹಿಂಸೆ ಮಾಡಬೇಡಿ. ನನ್ನ ಆರಾಧ್ಯ ದೇವರ ವಚನ ಪಾಲಿಸುವುದೇ ನನ್ನ ನಿತ್ಯ ನಿಯಮ ಗುರುದೇವ. ಛೇ 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 ಛೇ, ನೀನಂಥವನೆಲ್ಲ ಬಿಡು, ಸುಮ್ಮನೆ ಎಚ್ಚರಿಸಿದನಷ್ಟೇ. ಗುರುದೇವೋ ಭವ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ ನಾರಾಯಣ. ದೇವದೇವ, ನಿನ್ನ ಸಂಕಲ್ಪವೇನು ಕಾಣೆ. ನೊಂದ ಜೀವ ಕ್ಷಣಕಾಲ ಗುರುದೇವರ ಸನ್ನಿಧಿಯಲ್ಲಿ ಹಾಯಾಗಿ ಮೈಮರೆತು ಮತ್ತೆ ಯಥಾಸ್ಥಿತಿ. ದೈವವೇ, ಏಕೆ ನಿರ್ದಯನಾದೆ? ಮಾನವ ಬಿಡದೆ ಕರ್ಮ ಧರಿಸಿ ಜನ್ಮವ ತಾಳಿದೆ. ಅಂದನಾದೆ ಜಗದೀಶ್ವರ. ಕಡುಪಾಪಿಯಾದ ದೈವವೇ ಮುಂದೆ ದಾರಿ ಕಾಣೆನು. ಬಳಲಿ ಬೆಂದು ಹೋದೆನು
ಕಡು ಪಾಪಿಯಾದೆ ದೈವವೇ ಮುಂದೆ ದಾರಿ ಕಾಣೆನು ಬಳಲಿ ಬೆಂದು ಹೋದೆನು ಕಡು ಪಾಪಿಯಾದೆ ದೈವವೇ ಜಗದ್ರಕ್ಷಕ ಅನಾಥ ಬಾಂಧವ, ನನ್ನನ್ನು ಕೈ ಹಿಡಿದು ಕಾಪಾಡು ತಂದೆ, ಕಾಪಾಡು. ನಿನ್ನನ್ನೇ ನಂಬಿರುವ ಈ ಭಕ್ತಳನ್ನು ಸದಾ ಮನ್ನಣೆಯಿಂದ ನಡೆಸಿ ಕಾಪಾಡು ತಂದೆ. ಪರಮಾತ್ಮ ತಂದೆ, ನಿನ್ನ ದರ್ಶನದಿಂದ ನಾನು ಪುನೀತಳಾದೆನು ತಂದೆ, ಪುನೀತಳಾದೆನು. ಮಗಳೇ ಸತ್ಯವತಿ, ನಿನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದೆ. ಅಂದ ಹಾಗೆ ನಿನ್ನ ಸಂಕಲ್ಪವೇನು? ಪರಮಾತ್ಮ, ನಿಮ್ಮ ದಿವ್ಯ ದರ್ಶನ ಕಂಡು ನಾನು ಪುನೀತಳಾದೆನು. ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ಮಗಳೇ, ನಿನ್ನ ಮನಸ್ಸಿನ ವೇದನೆ ನಾನು ಬಲ್ಲೆ. ಭ್ರಾಂತಳಾಗಿರುತ್ತಾ ಸಂಕಟ ಪಡುವೆಯಾ? ನಿನ್ನ ನಿಶ್ಚಲ ಭಾವ ಅಮೋಘವಾದುದು. ನಿನಗೆ ಬೇಕಾದ ವರವನ್ನು ಕೇಳು, ಅನುಗ್ರಹಿಸುವೆನು. ಮಹಾಮಯ,
ಈ ನಿರ್ಭಾಗ್ಯಳಾದ ನನ್ನ ಮನಸ್ಸಿನ ವೇದನೆಯನ್ನು ನಾನಾ ರೀತಿ ನೋವನ್ನು ಅನುಭವಿಸಿದೆ. ಅದು ಅಲ್ಲದೆ ಸಮುದ್ರದ ಅಲೆಗಳಂತೆ ಪರಮಾತ್ಮ ನನ್ನ ಮನಸ್ಸಿನ ಚಿಂತೆಯು ಬಳಲಿ ಬೆಂಡಾಗಿರುವುದು ಎಲ್ಲವೂ ತಿಳಿದು ನೀನೇ ಈ ರೀತಿ ಮಾತನಾಡುತ್ತಿರುವೆಯಲ್ಲ ಕೃಷ್ಣ. ಇದು ನಿನ್ನ ಪರೀಕ್ಷೆ ತಾನೇ? ಮಗಳೇ, ಸದಾ ನನ್ನ ಧ್ಯಾನಮಗ್ನಳಾದ ನಿನ್ನ ಪೂಜೆಯ ಫಲವಾಗಿ ನಾನಾಗೆ ಬಂದಿರುವೆನು. ಕಂಕಣ ಕೂಡಿ ಬಂದ ಶುಭ ಯೋಗದಲ್ಲಿ ನಿನ್ನ ಅಭಿಲಾಷೆ ಕೈಗೊಂಡಿತು. ಸಂತೋಷವಾಗಿರು. ಈಗ ನನ್ನ ಮಾತು ಹಿತವೋ ಅಹಿತವೋ ಕಾಣೆ, ಆದರೆ ನಾನು ಹೇಳಿದಂತೆ ಕೇಳಬೇಕು, ಬಲ್ಲೆಯ? ಹಿತವಾದರೂ ಸರಿ, ಅಹಿತವಾದರೂ ಸರಿ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳುವಿನಿ. ಅದೇನೇ ಅಂದರೂ ನಾನು ನಡೆದುಕೊಳ್ಳುವಿನಿ. ಅದೇನೇ ಆಗಲಿ ಹೇಳು ಪರಮಾತ್ಮ. ಮಗಳೇ, ಸ್ತ್ರೀ ಜಾತಿ ಸುಲಕ್ಷಣ ನಾರೀ ಕುಲರತ್ನವಾಗಿ ದೈವ ಪೂಜಾ ದುರಂಧ್ರಳಾದ ನಿನ್ನ ಬೇಡಿಕೆ ತಿರಸ್ಕರಿಸಲಾರೆ. ನಿನ್ನಿಂದಾಗಿ ಲೋಕಪಾವನ ಪವಿತ್ರ ಕಥೆಯೊಂದು ನಡೆಯಲಿದೆ. ನಿನ್ನ ಪತಿರದ ಧರ್ಮ ಪ್ರಭಾವದಿಂದ ಪಾಪಿಗಳ ಶಾಪ ವಿಮೋಚನೆ ಆಗಲಿದೆ. ಮಂದ ಭಾಗ್ಯನ ಕೈ ಹಿಡಿಯಲಿರುವ ಕುಲಸತಿ ನನ್ನ ಅನುಗ್ರಹಕ್ಕೆ ಪಾತ್ರಳಾದು. ನಿನ್ನ ನಿಷ್ಕಳಂಕ ಮನೋಭಕ್ತಕ್ಕಂಥ ವರವನ್ನು ಕೊಡುವೆನು. ಚಿರಕಾಲ ಸುಮಂಗಲಿಯಾಗಿ ಬಾಳು. ಮಗಳೇ, ಬೇಡಿದ ವರಗಳ ನೀಡಲು ಬಂದೆ, ಏತಕ್ಕೆ ಚಿಂತಿದೆ ಅಭಿಮನ್ಯೇ. ಬೇಡಿದ ವರಗಳ ನೀಡಲು ಬಂದೆ, ಏತಕ್ಕೆ ಚಿಂತಿದೆ ಅಭಿಮನ್ಯೇ. ಹೆಣ್ಣಿಗೆ ಅನುರೂಪ ವರನಿರಲೇಕೆ? ಹೆಣ್ಣಿಗೆ ಅನುರೂಪ ವರನಿರಲೇಕೆ? ಕನ್ಯಾದಾನದ ಕಂಕಣ ಯೋಗ. ಸತ್ಯವತಿ, ಕನ್ಯಾದಾನದ ಕಂಕಣ ಯೋಗ, ಬೇಡಿದ ವರಗಳ ನೀಡಲು ಬಂದೆ, ಏತಕ್ಕೆ ಚಿಂತಿತೆ ಸಾಧ್ವಿಮಣಿಯೇ. ಸತ್ಯವತಿ, ಮುನ್ನಡೆ ಮಗಳೇ ವರವಿದೋ ನಿನಗೆ, ಮುನ್ನಡೆ ಮಗಳೇ ವರವಿದೋ ನಿನಗೆ, ಕುಲಸತಿ ರಥ ಬಲ್ಲ ಕೈಗೂಡಿತೆಂದು, ಕುಲಸತಿ ರಥ ಬಲ್ಲ ಕೈಗೂಡಿತೆಂದು, ಬೇಡಿದ ವರಗಳ ನೀಡಲು ಬಂದೆ, ಏತಕ್ಕೆ ಚಿಂತಿತೆ ಸಾಧ್ವಿಮಣಿಯೇ. ಮಗಳೇ, ಯಾವ ಕಾರಣದಿಂದ ನನ್ನನ್ನು ಪೂಜಿಸಿದೆಯೋ ಆರಾಧಿಸಿದೆಯೋ ಅದೇ ವರವಾಯಿತು. ದಿವ್ಯ ಪುರುಷನ ಮಡದಿಯಾಗುವ ಶುಭಯೋಗ ತಾನಾಗಿ ಒದಗಿ ಬಂದಿದೆ. ಕೇಳು, ನಾಳೆ ಸೂರ್ಯೋದಯಕ್ಕೆ ಮುನ್ನ ಬಾಗಿಲು ತೆರೆದ ಕ್ಷಣ ನಿನ್ನ ಕಣ್ಣಿಗೆ ಯಾವ ಪುರುಷನು ಕಾಣುವನು ಅವನೇ ನಿನ್ನ ಪತಿ. ನನ್ನ ಆಜ್ಞೆಯಂತೆ ಅವನನ್ನೇ ಪತಿಯನ್ನಾಗಿ ಪರಿಗಣಿಸು. ಸತ್ಯವತಿ, ಮನಸ್ಸು ಚಲಿಸಬೇಡ, ಎಚ್ಚರಿಕೆ. ಹಾಗೆ ಆಗಲಿ ಪರಮಾತ್ಮ. ನಿನ್ನ ಆಜ್ಞೆಯನ್ನು ನಾನು ಶಿರಸ್ಸಾವಹಿಸಿ ಪಾಲಿಸಿ ಪರಮಾತ್ಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ದೀರ್ಘ ಸುಮಂಗಲಿ ಭವ. ಹಾಗೆ ಆಗಲಿ.
ಬೇಗ ಬನ್ನಿ ಅಪ್ಪಾಜಿ, ಬೇಗ ಬನ್ನಿ. ಯಾರು ಮಗಳೇ, ಏನಾಯ್ತು? ಅಪ್ಪಾಜಿ, ಇವರ್ಯಾರೆಂಬುದನ್ನು ನೀವು ಬಲ್ಲಿರೇನು? ಓ, ಯಾರೋ ತಿರುಕನು ಬಿದ್ದಿರುವುದನ್ನು ಕಂಡು ನಿನಗೆ ಆಶ್ಚರ್ಯವಾಯಿತು. ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಯಾರನ್ನೂ ಬಿಡುವುದಿಲ್ಲ, ಅನುಭವಿಸಲೇಬೇಕು. ಕರ್ಮ. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ದರ್ಶನವಾಯಿತು. ಹೋಗು, ನಿನ್ನ ಮುಂದಿನ ಕೆಲಸ ನೋಡು. ಅಪ್ಪಾಜಿ, ಹಾಗನ್ನಬೇಡಿ ಅಪ್ಪಾಜಿ. ನಿನ್ನೆ ರಾತ್ರಿ ಪರಮಾತ್ಮನನ್ನು ಧ್ಯಾನಿಸಿ ಧ್ಯಾನ ಮಂದಿರದಲ್ಲಿ ನಿದ್ರಿಸಿರುವೆನು. ಆಗ ಪರಮಾತ್ಮನು ನನ್ನ ಕನಸಿಗೆ ಬಂದು ಏನೆಂದು ಹೇಳಿದರು ಗೊತ್ತೇ? ಏನೆಂದು? ಮಗಳೇ, ವಾಸುದೇವನನ್ನು ಕಣ್ಣಾರೆ ಕಂಡು ನೀನು ಧನ್ಯಳಾದ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರು ಲಭಿಸದ ಸಂದರ್ಶನ ಭಕ್ತಳಾಗಿ ನೀನು ಪಡೆದೆಯಲ್ಲ. ಹೌದು ಅಪ್ಪಾಜಿ. ನಿನ್ನ ಜನ್ಮ ಸಾರ್ಥಕ ಆಯಿತು. ಮುಂದೆ ಏನಾಯಿತು? ಮುಂದೇನಾಯ್ತೆಂದರೆ ಅಪ್ಪಾಜಿ, ನೀನು ಎದ್ದಾಕ್ಷಣ ಸೂರ್ಯೋದಯಕ್ಕಿಂತ ಮುನ್ನೆ ಯಾರನ್ನು ನೀನು ಮೊದಲು ನೋಡುವಿಯೋ ಅವರೇ ನಿನ್ನ ಪತಿ ಎಂದು ಪರಿಗ್ರಹಿಸಿದರು. ಅದರಂತೆ ನಾನು ಇಲ್ಲ ಎಂದು ಯಾವ ತಂದೆಯಾದರೂ ಹೇಳಾದಿತು ಮಗಳೇ. ಅಲ್ಲದೆ ಭಗವಂತನ ಸಂಕಲ್ಪ ಮೀರಲು ಯಾರಿಂದ ತಾನೇ ಸಾಧ್ಯ? ಆದರೆ ನನ್ನ ಕನಸು ನನಸಾಗೋದೋ ಎಂಬ ಸಂದೇಹ. ಅಲ್ಲದೆ ನಿನ್ನ ಮಾತಿನಲ್ಲಿ ಏನೋ ರಹಸ್ಯ ಅಡಗಿದೆ. ವಿಷಯ ವಿವರವಾಗಿ ಹೇಳು, ಯೋಚಿಸೋಣ. ಅಪ್ಪಾಜಿ, ರಹಸ್ಯವೇನಿರುವುದು ಅಪ್ಪಾಜಿ? ಸೂರ್ಯೋದಯಕ್ಕಿಂತ ಮುನ್ನ ಇವರನ್ನು ನೋಡಿದಾಕ್ಷಣ ಇವರೇ ನನ್ನ ಪತಿ ಎಂದು ನಾನು ಪರಿಗ್ರಹಿಸಿದೆ. ಅದರಂತೆ ಇವರನ್ನು ಅನುಸರಿಸಬೇಕಲ್ಲವೇ ಸ್ವಾಮಿ? ಸತ್ಯ, ನಿನಗೇನು ಬುದ್ಧಿ ಹೇಳಿದಿರೋದೆ? ಅಪ್ಪಾಜಿ, ಈ ತಿರುಕ ಅಂದನನ್ನು ನೀನು ಒರೆಸುವುದೇ? ನಾಚಿಕೆಗೇಡು. ಇವನ ಮತ್ತೆ ನುಡಿಯಬೇಡ. ನಿನಗಿಂತ ದುರ್ಬುದ್ಧಿ ಏಕೆ ಬಂತೋ ಗೊತ್ತಾಗಲಿಲ್ಲ. ಅಪ್ಪಾಜಿ, ಸ್ವಲ್ಪ ಸಮಾಧಾನವನ್ನು ತಂದುಕೊಳ್ಳಿ ಅಪ್ಪಾಜಿ. ಪರಮಾತ್ಮನ ಅನುಗ್ರಹವೇ ನನ್ನ ಮೇಲಿರುವಾಗ ಇವರನ್ನು ಒರೆಸುವುದರಲ್ಲಿ ತಪ್ಪೇನಿರುವುದು? ನೀವೇ ಆಲೋಚಿಸಿ. ಅಯ್ಯೋ ದೇವರೇ ಅಪ್ಪಾಜಿ, ಈಗ ನಾನೇನು ಮಾಡಲಿ? ಅನುರೂಪನಾದ ವರನೊಡನೆ ವಿವಾಹ ಮಾಡಬೇಕೆಂಬ ನನ್ನ ಆಸೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತಲ್ಲ. ಅಪ್ಪಾಜಿ, ಚಿಂತಿಸಬೇಡಿ. ಯಾರ ಪಾಪವಿದು ನಿನ್ನ ತಾಡಿತಮ್ಮ, ಲೋಕ ಸಮ್ಮತವಲ್ಲ ಮೂಢ ಬಯಕೆ. ಹಾಗನ್ನಬೇಡಿ ಅಪ್ಪಾಜಿ, ಸಮಾಧಾನ. ಯಾರ ಪಾಪವಿದು ನಿನ್ನ ತಾಡಿತಮ್ಮ, ಲೋಕ ಸಮ್ಮತವಲ್ಲ ಮೂಢ ಬಯಕೆ. ಬೇಡಿ ಪಡೆದಯ್ಯ ಈ ತಿರುಕನನ್ನು. ಹಾಗನ್ನಬೇಡಿ ಅಪ್ಪಾಜಿ. ಬೇಡಿ ಪಡೆದಯ್ಯ ಈ ತಿರುಕನನ್ನು. ಏಳದೇರದ ಚಿಂತೆ ತಾಳಲಾರೆ. ಯಾರ ಪಾಪವಿದು ನಿನ್ನ ತಾಡಿತಮ್ಮ, ಲೋಕ ಸಮ್ಮತವಲ್ಲ ಮೂಢ ಬಯಕೆ. ಮಗಳೇ, ಹಾಗನ್ನಬೇಡಿ ಅಪ್ಪಾಜಿ. ಮಾತೆಯ ನಂತರ ಸಲೋಹಿದ ಮಮತೆ, ಸಲ್ಲದ ವರನಿಗೆ ಪರಿಣಯ ಸರಿಯೇ. ಮಾತೆಯ ನಂತರ ಸಲೋಹಿದ ಮಮತೆ, ಸಲ್ಲದ ವರನಿಗೆ ಪರಿಣಯ ಸರಿಯೇ. ಮಾತನ್ನು ಕೇಳದೆ ಹಠವನ್ನು ಸಾಧಿಪೆ. ಮಾತನ್ನು ಕೇಳದೆ ಹಠವನ್ನು ಸಾಧಿಪೆ. ತೋರದು ಎನಗೆ ಧರಣಿ
ವಿರಮಣ ಯಾರ ಪಾಪವೆಂದು ನಿನ್ನ ಕಾಡಿತಮ್ಮ ಲೋಕ ಸಮ್ಮತವಲ್ಲ ಮೋಡ ಬಯಕೆ ಮಗಳೇ 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 ಅಪ್ಪಾಜಿ ಭವಿಷ್ಯದ ಆದಿಯನ್ನು ಗುರುತಿಸದೆ ವ್ಯರ್ಥ ಬಯಕೆಗಳಿಂದ ಕರ್ತವ್ಯಕ್ಕೆ ಕಳಂಕ ತಂದೊಡ್ಡಿದ್ದೀಯ. ಬೇಡಮ್ಮ ಬೇಡ. ಅನುರೂಪನಾದ ವರನನೇ ವಿವಾಹ ಮಂಟಪವನ್ನು ಅಲಂಕರಿಸಿ ವಧುವರನ್ನು ಆಶೀರ್ವದಿಸಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆ ನಿರಾಸೆ ಮಾಡಬೇಡ. ಇದಕ್ಕೆ ನಾನು ಒಪ್ಪುವುದಿಲ್ಲ. ಇವನ ಆಸೆ ಬಿಟ್ಟು ಮುಂದೆ ನಡೆ. ಚಿಂತಿಸಬೇಡಿ ಅಪ್ಪಾಜಿ. ಪರಮಾತ್ಮನೇ ಈ ರೀತಿ ಹೇಳಿರುವಾಗ ನೀವೇಕೆ ಈ ರೀತಿ ಮಾತನಾಡುತ್ತಿರುವಿ? ಸಕಲ ಧರ್ಮಶಾಸ್ತ್ರಗಳನ್ನು ತಿಳಿದವರು ನೀವು. ಮತಿಹೀನರಂತೆ ನೀವು ಮಾತನಾಡುತ್ತಿರುವಿರಲ್ಲ ಅಪ್ಪಾಜಿ. ಅಲ್ಲದೆ ಕುಲಧರ್ಮವೇ ಹೇಳಿರುವುದು, ಒಬ್ಬ ಪುರುಷನನ್ನು ವರಿಸಿದ ಸ್ತ್ರೀಯು ಮತ್ತೊಬ್ಬ ಪುರುಷನನ್ನು ಕಣ್ಣೆತ್ತಿ ಸಹ ನೋಡಬಾರದೆಂಬುದು ಧರ್ಮಶಾಸ್ತ್ರವೇ ಇರುವುದಲ್ಲವೇ? ಅದರಂತೆ ಇವರನ್ನು ನಾನು ಪರಿಗ್ರಹಿಸಿರುವೆನು. ಆದ್ದರಿಂದ ನೀವು ಈ ಜನ್ಮದಲ್ಲಿ ಇವರೇ ನನ್ನ ಪತಿ ಎಂದು ನಾನು ಪರಿಗ್ರಹಿಸಿರುವೆನು ಅಪ್ಪಾಜಿ. ಅಯ್ಯೋ ದೇವರೇ, ಅಪ್ಪಾಜಿ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ತಿರುಕ ಅಂದನಿಗೆ ನನ್ನ ಮಗಳನ್ನು ಕೊಟ್ಟು ನಾನು ಹೇಗೆ ಸಂತೋಷವಿರಲಿ? ವಿಧಿ ಏನಿ ಶೋಧನೆ. ಅಪ್ಪಾಜಿ, ವಿಧಿ ಲಿಖಿತವೇ ಈ ರೀತಿ ಇರುವಾಗ ನಾವೇನು ತಾನೇ ಮಾಡಬಲ್ಲರು? ಒಂದು ವೇಳೆ ನೀವು ನಡೆಸಿಕೊಡದೆ ಹೋದರೆ ಅವರನ್ನು ಸತ್ಕರಿಸಿ, ಇಲ್ಲವಾದರೆ ಆ ಶ್ರೀಹರಿಯ ಮೇಲಾಣೆ ಅಪ್ಪಾಜಿ. ಹ್ಞೂ, ದೈವ ಚಿತ್ತವಿದ್ದಂತಾಗಲಿ. ನಿನ್ನ ಅದೃಷ್ಟ ಫಲಕ್ಕೆ ಹೊಣೆಯಾರುತ್ತಾರೆ. ನಿನ್ನ ಇಷ್ಟದಂತೆ ಆ ದೈವಾಜ್ಞೆಯನ್ನು ನಡೆಸುತ್ತೇನೆ. ಯಾರದು ನನ್ನ ವಿಚಾರವಾಗಿ ಚರ್ಚಿಸುತ್ತಿರುವ ಪುಣ್ಯಾತ್ಮರು ಯಾರು? ಬೇಡ ತಾಯಿ, ಬೇಡ. ನಿಮ್ಮ ತಂದೆ ಹೇಳುತ್ತಿರುವ ಮಾತುಗಳು ಸತ್ಯವಾಗಿರುವುದು. ನಾನು ಅಂದನು ಬಿಕಾರಿ, ಹುಟ್ಟು ಕುರುಡನಾಗಿ ಗ್ರಹಗತಿಗಳ ಕೆಟ್ಟ ದೃಷ್ಟಿಗೆ ಬಿದ್ದುವನು. ನನ್ನನ್ನು ನಂಬಿದವರಿಗೆ ಸಂತೋಷವಿಲ್ಲ. ಅಯ್ಯ ಸ್ವಾಮಿ, ಜಗದಡೆಯನಾದ ಶಂಕರನೇ ಭಿಕ್ಷೆಯನ್ನು ಬೇಡಿರುವಾಗ ನಾವೇಕೆ ತಿರುಕರಾಗಬಾರದು? ನಾನು ಹುಟ್ಟು ಕುರುಡನಾಗಿ ನಿರ್ಗತಿಕನಾಗಿರುವೆನು. ನನ್ನಿಂದ ನೀನು ಯಾವ ಸುಖವನ್ನು ತಾನೇ ಅನುಭವಿಸಬಲ್ಲೆ? ಅಯ್ಯ, ಶ್ರೀಮನ್ನಾರಾಯಣನೇ ಕುರುಡನಾಗಿ ಶಿಲೆಯಾಗಿ ನಿಂತಿರುವಾಗ ಅಣುಸ್ವರೂಪರಾದ ನಮ್ಮದ್ಯಾವ ಲೆಕ್ಕ? ನೀನೇ ಆಲೋಚಿಸು. ನೀನು ಸಾಮಾನ್ಯ ಸ್ತ್ರೀಯಲ್ಲ. ನಿನ್ನೊಡನೆ ಚರ್ಚಿಸುವ ಯೋಗ್ಯತೆಯು ನನಗಿಲ್ಲ. ಈ ಲೋಕವೇ ಹೊರದೂಡಿರುವ ನನ್ನನ್ನು ನೀನು ಒರೆಸಿ ಹಾಳಾಗಬೇಡ. ನಾನು ಇದಕ್ಕೆ ಸಮ್ಮತಿಸುವುದಿಲ್ಲ. ಸ್ವಲ್ಪ ನೀರು. ಅಯ್ಯ, ಪರಮಾತ್ಮನೇ ಹೇಳಿರುವನು, ನೀವೇ ನನ್ನ ಪತಿಯನ್ನು ಪರಿಗ್ರಹಿಸಿರಿ. ನೀವೇನೇ ಹೇಳಿದರೂ ನಾನು ನಿಮ್ಮನ್ನು ಮುಂದೆ ಹೋಗಲು ಬಿಡುವುದಿಲ್ಲ. ನನ್ನನ್ನು ನೀವು ವರಿಸಲೇಬೇಕು. ನಾನು ನಿಮ್ಮೊಡನೆ ಬರುವೆನು. ಅಯ್ಯ ಪುಣ್ಯಪುರುಷ, ನಿಲ್ಲು ನಿಲ್ಲು. ನನ್ನ ಮಗಳು ವ್ರತ ನಿಯಮವನ್ನು ಅನುಸರಿಸಿ ದೈವಾಜ್ಞೆ ನಿರ್ವಹಿಸಿ ನಿನ್ನ ಮಡದಿಯಾಗಲು ಸಮ್ಮತಿಸಿರುವಳು. ನೀನು ವಿವಾಹಕ್ಕೆ ಸಿದ್ಧನಾಗು. ಅಪ್ಪಾಜಿ, ಇಚ್ಛಿದ್ದಂತಾಗಲಿ. ಶತಮಾನಂ ಭವತಿ ಶತಾಯುಃ ಪುರುಷಸ್ಯೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ವನಮಾಲೆ ಗಧೇಶಾಂಗೇ ಶಂಕೆ ಚಕ್ರೆ ಚ ಗಣ್ಯಕೆ ಶ್ರೀಮನ್ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತು. ಮಂಗಲೀ ಭವ. ರಾಜಾದಿರಾಜ ರಾಜ ಮಾರ್ತಾಂಡ ಮಹಾರಾಜನಿಗೆ ಜೈಪದ.
ಮಂತ್ರಿ ಮಹಾರಾಜ. ದಂಡನಾಯಕ ಮಹಾರಾಜ. ರಾಜ್ಯಭಾರ ಸೋತವು ಎಂತಿಗೋದು ವರಮಂತ್ರಿ ವರನೆ ರಾಜ್ಯಭಾರ ಸೋತವು ಎಂತಿಗೋದು. ಮಂತ್ರಿ ಮಹಾರಾಜ. ರಾಜ್ಯಭಾರ ಸೋತವು ಎಂತಿಗೋದು ವರಮಂತ್ರಿ ವರನೆ ರಾಜ್ಯಭಾರ ಸೋತವು ಎಂತಿಗೋದು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕುಶಲದಿಂದ ಬಾಳುತ್ತಿದ್ದಾರೆ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕುಶಲದಿಂದ ಬಾಳುತ್ತಿದ್ದಾರೆ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಪ್ರಜೆಗಳು ಸುಖದಲ್ಲಿ ಬಾಳುತ್ತಿದ್ದಾರೆ. ರಾಜ್ಯಪಾಲ ಸುಖವು ಎಂದುದು ವರಮಂತ್ರಿ ವರನೆ ರಾಜ್ಯಪಾಲ ಸುಖವು ಎಂತಿಹುದು ಎಂತಿಹುದು. ಮಂತ್ರಿ ಮಹಾರಾಜ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸತ್ಯಸಂಧರಾಗಿ ಸುಖ ಸಂಪತ್ತಿನಿಂದ ಬಾಳುತ್ತಿದ್ದಾರೆ. ಅಲ್ಲದೆ ಕಳ್ಳ ಕಾಕರ ಭಯವಿಲ್ಲದೆ ಪರಕೀಯರ ತೊಂದರೆ ಇಲ್ಲದೆ ನೆಮ್ಮದಿಯಿಂದಿರುವರೆ. ಏಕೆಂದರೆ ಪ್ರಜೆಗಳೇ ನನ್ನ ಸರ್ವ ಸಂಪತ್ತು. ಆದ್ದರಿಂದ ರಾಜ್ಯಭಾರದ ವಿಚಾರವನ್ನು ವಿವರವಾಗಿ ತಿಳಿಸು. ಆಗಬಹುದು ಮಹಾರಾಜ. ರಾಜ್ಯ ಲಾಲಿಸೋ ವಿನಯದಿಂದಲೇ ಬೇಳ್ವೆ ನೀಗಲೇ. ಮಹಾರಾಜ. ಮಂತ್ರಿ ರಾಜ್ಯ ಲಾಲಿಸೋ ವಿನಯದಿಂದಲೇ ಬೇಳ್ವೆ ನೀಗಲೇ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಸೌಖ್ಯದಿಂದ ಬಾಳುತ್ತಿವರು. ಸೌಖ್ಯದಿಂದ ಬಾಳುತ್ತಿವರು. ರಾಜ್ಯ ಲಾಲಿಸೋ ವಿನಯದಿಂದಲೇ ಬೆಳೆನಿಗಲೇ. ಮಹಾರಾಜ. ಮಂತ್ರಿ ಕಾಲ ಕಾಲದೊಳು ಹರನ. ಮಹಾರಾಜ. ಕಾಲ ಕಾಲದೊಳು ಹರನ ಭಜಿಸಿ ಎಲ್ಲ ಬಾಳುತ್ತಿಹರ. ಭಜಿಸಿ ಎಲ್ಲ ಬಾಳುತ್ತಿಹರ. ರಾಜ್ಯ ಲಾಲಿಸೋ ವಿನಯದಿಂದಲೇ ಬೆಳೆನಿಗಲೇ. ಮಾರ್ತಾಂಡ ಮಹಾರಾಜ. ನಮ್ಮ ರಾಜ್ಯದ ಪ್ರಜೆಗಳು, ಪಶುಗಳು, ಗಜ, ತುರಗ, ಪದಾರ್ಥಗಳೆಲ್ಲ ಕ್ಷೇಮವಾಗಿದ್ದು ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿಂದ ಬಾಳುತ್ತಿಹರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಪ್ರಭು. ದಂಡನಾಯಕ, ನಮ್ಮ ಸೈನ್ಯದ ಬಲಾಬಲವನ್ನು ತಿಳಿಸು. ಮೆರವೇ ಮೆರವೇ ಮೆರವೇ. ಬಲ ಜಯಿಸಿದ ಕ್ಷೇಮವಂತ ಮೆರವೇ ಮೆರವೇ ಮೆರವೇ. ಕಡೆದು
ಅಮರರು ದೇಶದ ಕ್ಷೇಮವಾತು ನೆರವೇ 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 ರಾಜ ದಂಡನಾಯಕ ಶಕ್ತಿಗಳನ್ನು ಮಾರ್ತಾಂಡ ಮಹಾರಾಜ, ನಮ್ಮ ಸೈನ್ಯವು ಯಥಾ ಸಮಯ ದುಷ್ಟ ಶಕ್ತಿಗಳನ್ನು ತಂದು ನಿರ್ಭಯವಾಗಿ ಸಂಚರಿಸುತ್ತಾ ರಣಕಂಕಣ ಧರಿಸಿದ ನಮ್ಮ ಸೈನ್ಯದ ಬಲಾಬಲ ಅತಿ ಭಯಂಕರ. ಧಿಕ್ಕರಿಸಲು ಯಾರಿಗೆ ಸಾಧ್ಯ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ. ಯಾರಲ್ಲಿ ರಾಜನರ್ತಕಿಯರನ್ನು ಬರಮಾಡಿ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ. ಭಲೆ ಭಲೆ. ಶಾರದೆ ಮನ ತುಂಬಿತ ಹಾಡುವಂತೆ, ಶಾರದೆ ಮನ ತುಂಬಿತ ಹಾಡುವಂತೆ, ನವಿಲೊಂದು ಗರಿಕೆದರಿ ನರ್ತಿಸುವಂತೆ. ಶಾರದೆ ಮನ ತುಂಬಿತ ಹಾಡುವಂತೆ, ನವಿಲೊಂದು ಗರಿಕೆದರಿ ನರ್ತಿಸುವಂತೆ. ಶಾರದೆ ರಾಜಾದಿರಾಜರು ತಲೆದೂಗುವಂತೆ, ರಾಜಾದಿರಾಜರು ತಲೆದೂಗುವಂತೆ. ಈ ಸಮಯ ಎಂದೆಂದು ಶುಭವಾಗುವಂತೆ, ಈ ಸಮಯ ಎಂದೆಂದು ಶುಭವಾಗುವಂತೆ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ. ಮಮ್ಮ ಗಗ ಮಾಮ ನೀನಿ ದದ ನೀಲಿ ಸಾಸ ನಿದ ಸಾಸ. ಮಮ್ಮ ಗಗ ಮಾಮ ನೀನಿ ದದ ನೀಲಿ ಸಾಸ ನಿದ ಸಾಸ. ಮಮ್ಮ ಗಗ ಮಾ ನಿನ್ನಿ ದದ ನಿ ಸಾಸ ನಿದ ಸ. ಮಮ್ಮ ಗಗ ಮಮ ನಿನ್ನಿ ದದ ನಿನಿ ಸಾಸ ನಿದ ಸ. ಗರಿ ಸಾಸ ನಿನಿ ನಿನಿ ಗಗ ಗಮದನ್ ಗಮದನಿ ಸ ಗಮದನಿ ಸ ಗಮದನಿ ಸ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ. ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ.
ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ತತ್ತ ತಕ ದಿಮ್ಮಿ ತಜಣು ತಕ ದಿಮ್ಮಿ ತಜಣು ತಕ ದಿಮ್ಮಿ ತಜಣು ತತ್ತ tam tataka junu tam tataka junu tam tataka junu tam tadim taka junu tadim taka junu tadim taka junu ta taka dimi taka junu tat tam tagida junu tat tam kirigde tagadi mitaka janu tagadi mitaka janu tam tagadi mitaka janu tagadi mitaka janu tam tagadi mitaka janu tagadi mitaka janu tagadi mitaka janu tagadi mitaka janu tajjem tagida jem tadigina tum tadigina tum tajjem tagajem tagida jem tadigina tum tajjem tagajem tagida jem tadigina tum ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ ನಾಟ್ಯ ಮಯೂರಿ ನಾಟ್ಯ ಮಯೂರಿ ಮಂತ್ರಿ ಮಹಾರಾಜ, ನಮ್ಮ ನಿತ್ಯ ನೇಮದಂತೆ ಆ ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನು ಅರ್ಪಿಸಲು ನಾವೀಗಲೇ ನದಿ ತೀರಕ್ಕೆ ಹೋಗೋಣ, ನಡೆಯಿರಿ. ಆಗಬಹುದು ಪ್ರಭು. ಏ ಸೂರ್ಯದೇವ, ತೇಜೋಮಯ, ಸಕಲ ಲೋಕ ಪ್ರಭಾರಹಿತ, ಸರ್ವಾನುಭರಣ ಭೂಷಿತನಾಗಿ ಅರ್ಘ್ಯವನ್ನು ಅರ್ಪಿಸಬಾರದು. ಆದ್ದರಿಂದ ಆಭರಣಗಳೆಲ್ಲ ಕಳಚಿ ಅಂಜಲಿಬದ್ಧನಾಗಿ ತರ್ಪಣವನ್ನು ಬಿರುವೆನು. ಅದುವರೆಗೂ ಈ ಆಭರಣಗಳೆಲ್ಲ ನಿಮ್ಮ ವಶದಲ್ಲಿಟ್ಟುಕೊಳ್ಳಿ. ಅಪ್ಪಣೆ ಪ್ರಭು. ಹೇ ಸೂರ್ಯದೇವ, ತೇಜೋಮಯ, ಸಕಲ ಲೋಕ ಪ್ರಭಾರಹಿತ, ಕಲುಷ ನಿವಾರಣ, ಕರ್ಮ ನಿರಂಜನ, ದೃಷ್ಟಿಯ ಸಮರ್ಥ ಪ್ರಪಂಚವನ್ನೇ ಪಾಲಿಸತಕ್ಕಂಥ ಪುಣ್ಯ ಪುರುಷ ಸರ್ವೇಶ, ನಮೋ ನಮಃ. ಭಾಸ್ಕರ ಭಾನು ಪ್ರಕಾಶ ವೇದ ವಿಹಾರ ಜೀವೇಶ್ವರ ಭಾಸ್ಕರ ಭಾನು ಪ್ರಕಾಶ ವೇದ ವಿಹಾರ ಜೀವೇಶ್ವರ
ನಿನ್ನನೆ ನಂಬಿರುವ ಹೀಗೆ ನನಗೆ ಕುಲದೈವ ನೀನಾದೆ ಜ್ವಾಲ ನೇತ್ರಹರ ಪ್ರಳಯ ರುದ್ರ ಇಳಿದು ಬಾ ಬೆರಗೆ ಇಳಿದು ಬಾ ರುದ್ರ ನೇತ್ರದರ ಪ್ರಳಯ ರುದ್ರಹರ ಇಳಿದು ಬಾ ಬೆರಗೆ ಇಳಿದು ಬಾ ಭಾಸ್ಕರ ಭಾನು ಪ್ರಕಾಶ ವೇದ ವಿಕಾರ ಜೀವೇಶ್ವರ ಭಾಸ್ಕರ ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಪ್ರಭು ಪ್ರಭು ಗರುಡ ಪಕ್ಷಿಯು ರಾಜಮುದ್ರಿಕೆಯನ್ನು ಆರಿಸಿಕೊಂಡು ಹೋಯಿತು. ಹೋಗೋ ನಡಿ, ಹೊರಟೆ ಹೋಯಿತು. ಏನು? ಗರುಡ ಪಕ್ಷಿಯು ರಾಜಮುದ್ರಿಕೆಯನ್ನು ಹಾರಿಸಿಕೊಂಡು ಹೋಯಿತೆ? ಅದು ಹೊರಟೆ ಹೋಯಿತಲ್ಲ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಏನು ವಿಪತ್ತು ಸಂಭವಿಸುವುದೋ ಕಾಣಿರಲ್ಲ. ವಿಧಿ ಮುಂದೇನು ಗತಿ? ಪ್ರಭು, ಗರುಡ ಪಕ್ಷಿಯು ರಾಜಮುದ್ರಿಕೆಯನ್ನು ಫಲವೆಂದು ನಂಬಿ ಆರಿಸಿಕೊಂಡು ಹೋಗಿದೆ. ಕಂಡೊಡನೆ ಬಿಸಾಡುವುದು. ಆಗ ಯಾರಿಗಾದರೂ ಸಿಗಲೇಬೇಕು. ನಮ್ಮ ರಾಜಭಟರನ್ನು ಕಳಿಸಿ ಹುಡುಕಿಸೋಣ. ಮಂತ್ರಿ, ನೀನು ಹೇಳಿದ ಹಾಗೆ ರಾಜಮುದ್ರಿಕೆಯನ್ನು ತಂದುಕೊಟ್ಟವರಿಗೆ ಕೇಳಿದ ಬಹುಮಾನ ಕೊಡುವುದಂತೆ ಡಂಗೂರದ ಮೂಲಕ ಸಾರುವಂತೆ ಹೇಳೋಣ. ನಡೆಯಿರಿ. ಅಪ್ಪಣೆ ಪ್ರಭು.